ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MG ಚಾನಲ್. ಫ್ರೆಂಡ್, ಯೂಟ್ಯೂಬ್ನಲ್ಲಿ ನಿಮ್ಮ ಒಂದು ಚಾನಲ್ಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ವಿಡಿಯೋಗೆ ಯೂಸ್ ಇನ್ಕ್ರೀಸ್ ಆಗಬೇಕು, ಅಥವಾ ನಿಮ್ಮೊಂದು ಚಾನಲ್ಗೆ ಆ ಒಂದು ವಿಡಿಯೋ ನೋಡಿ ಎಲ್ಲರೂ ಕೂಡ ನೋಡಬೇಕು ಅಂದರೆ ಈ ಒಂದು ವಿಡಿಯೋ ನೀವು ಕರೆಕ್ಟಾಗಿ ಕೊನೆವರೆಗೆ ನೋಡಿ ಫ್ರೆಂಡ್. ಯಾಕಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ, ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿದ ತಕ್ಷಣವೇ ನಿಮ್ಮ ಒಂದು ವಿಡಿಯೋಗೆ ಜನ ತುಂಬಾ ಕ್ಲಿಕ್ ಮಾಡಿ ನೋಡಬೇಕು ನಿಮ್ಮ ಒಂದು ವಿಡಿಯೋನ. ಆ ರೀತಿ ಇರುವಂಥ ಟಿಪ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರಲ್ಲ, ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಮೇನ್ ಕಾರಣ, ಯೂಟ್ಯೂಬ್ನಲ್ಲಿ ನಿಮ್ಮ ಒಂದು ಚಾನಲ್ಗೆ ಯೂಸ್ ಬರಬೇಕು ಅಂದರೆ ಪ್ರಮುಖ ಕಾರಣ ಮೇನ್ ಇರೋದೇ ನಿಮ್ಮ ಒಂದು ವಿಡಿಯೋ ತಮ್ಮೇಲ್. ನೀವು ತಮ್ಮೇಲ್ ಯಾವ ಟೈಪ್ ನೀವು ಅಟ್ರಾಕ್ಷನ್ ಆಗ್ತಿರಲ್ಲ, ಆ ಒಂದು ಅಟ್ರಾಕ್ಷನ್ ನೋಡೇ ಜನ ಕ್ಲಿಕ್ ಮಾಡೋದು. ಫ್ರೆಂಡ್, ಯಾವುದೇ ಒಂದು ವಿಡಿಯೋ ತಗೊಳ್ಳಿ, ಒಂದು ಏನಾದರೂ ಅಟ್ರಾಕ್ಷನ್, ಈಗ ನೀವೇನಾದರೂ ಬ್ಲಾಗ್ ಮಾಡ್ತಾಯಿದ್ರೆ ಚೆನ್ನಾಗಿರುವಂಥ ಪ್ಲೇಸ್ನಲ್ಲಿ ನೀವು ಚೆನ್ನಾಗಿರೋಂಥ ಎಡಿಟಿಂಗ್ ಮಾಡಿಕೊಂಡು ತಮ್ಮೇಲ್ ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ತಮ್ಮೇಲಿರುವಂಥ ಅಟ್ರಾಕ್ಷನ್ಗೆ ಜನ ಕ್ಲಿಕ್ ಮಾಡಿ ವಿಡಿಯೋ ನೋಡೋದು. ಫ್ರೆಂಡ್, ನೀವೇನಾದರೂ ಟೆಕ್ ಮಾಡ್ತಾಯಿದ್ರಿ ಅಥವಾ ಕುಕ್ಕಿಂಗ್ ಮಾಡ್ತಾಯಿದ್ರಿ ಅಥವಾ ಪೋಸ್ಟ್ ಮಾಡ್ತಾಯಿದ್ರೆ, ಏನೇ ಮಾಡ್ತಾಯಿದ್ರು ಕೂಡ ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಇಂತಿಂಥ ತಮ್ಮೇಲ್ ಇರುತ್ತೆ. ಫ್ರೆಂಡ್, ಅಂದರೆ ಈಗ ಕುಕ್ಕಿಂಗ್ಗೆ ಹುಡ್ಕೊಳ್ಳಿ, ಈಗ ಕುಕ್ಕಿಂಗ್ ಆಲ್ರೆಡಿ ನನ್ನ ಒಂದು ಚಾನಲ್ಲಿ ನಮ್ಮೊಂದು ಟೀಮ್ ಇದೆ, ರಟ್ಟಳಿ ಕುಕ್ಕಿಂಗ್ ಚಾನಲ್ ಅಂತ ಯೂಟ್ಯೂಬ್ನಲ್ಲಿ ಅಟ್ರಾಕ್ಷನ್ ಆಗೋ ರೀತಿ ನಾನು ತಮ್ಮೇಲ್ ಹಾಕ್ತೀನಿ, ಅದಕ್ಕೆ ಚೆನ್ನಾಗಿ ಯೂಸ್ ಬರ್ತಾಯಿದೆ. ಫ್ರೆಂಡ್, ಒಂದೊಂದು ವಿಡಿಯೋಗೂ ಕೂಡ 1,000 ಮೇಲೆ ಯೂಸ್ ಬರ್ತಾಯಿದೆ. ಹಾಗಾಗಿ ನಾನು ಹೇಳ್ತೇನೆಂದರೆ, ನೀವು ಏನಾದರೂ ನಿಮ್ಮೊಂದು ಚಾನಲ್ಗೆ ಏನಾದರೂ ಯೂಸ್ ಬರಬೇಕು ಅಂದರೆ ಪ್ರಮುಖ ಕಾರಣ ತಮ್ಮೇಲ್ ನೋಡಿದ ತಕ್ಷಣವೇ ನಿಮ್ಮ ಒಂದು ಚಾನಲ್ನ, ನಿಮ್ಮೊಂದು ವಿಡಿಯೋನ ಕ್ಲಿಕ್ ಮಾಡೋದು, ಯಾರೇ ಆಗಲಿ. ಫ್ರೆಂಡ್, ಅದು ಕೂಡ ನಾನು ಒಂದು ನ್ಯೂ ಚಾನಲ್ ಕ್ರಿಯೇಟ್ ಮಾಡಿದಾಗ ನನಗೆ ಗೊತ್ತಾಯಿತು ತಮ್ಮೇಲ್ ಹೇಗೆ ಕ್ರಿಯೇಟ್ ಮಾಡಿದರೆ ಜನ ನೋಡ್ತಾರೆ ಅನ್ನೋದು. ಫ್ರೆಂಡ್, ತಮ್ಮೇಲ್ ಕ್ರಿಯೇಟ್ ಮಾಡೋದ್ರ ಜೊತೆಗೂ ಕೂಡ ನಿಮ್ಮ ಒಂದು ವಿಡಿಯೋ ಈಗ 10 ನಿಮಿಷ ಆಗಲಿ, 5 ನಿಮಿಷ ಆಗಲಿ, ಅಥವಾ 3 ನಿಮಿಷ ಆಗಲಿ, ಪ್ರಮುಖ 1 ನಿಮಿಷ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಬೇಕು ವಿಡಿಯೋ. ಯಾಕಪ್ಪ ಅಂದರೆ 1 ನಿಮಿಷ ತನಕ ಕೂಡ ಜನ ನೋಡಿದವರು ಅಲ್ಲಿಗೆ ಕಟ್ ಮಾಡ್ಬೋದು, ಎಂಡ್ ಮಾಡ್ಬಾರ್ದು, ಸ್ಕಿಪ್ ಮಾಡ್ಬೋದು. ಆ ರೀತಿ ನೀವು ವಿಡಿಯೋ ಮಾಡೋದ್ರಿಂದ ನಿಮ್ಮ ಒಂದು ತಮ್ಮೇಲಿಂದ ನಿಮ್ಮ ಒಂದು ವಿಡಿಯೋನ ಜನ ನೋಡ್ತಾರೆ. ತಮ್ಮೇಲ್ ಮೇನ್ ಹೆಡ್ಲೈನ್ಸ್ ಫೋಟೋಯಿಂದ ಜನ ನೋಡ್ತಾರೆ. ಆ ಒಂದು ಕ್ಲಿಕ್ ಮಾಡಿ ಮೇನ್ 1 ನಿಮಿಷ ನೀವು ಚೆನ್ನಾಗಿ ವಿಡಿಯೋ ಮಾಡಿದರೆ ಸಾಕು. ಆ ಒಂದು ವಿಡಿಯೋನ 1 ನಿಮಿಷ ನೋಡಿದರೆ ಸಾಕು. ಒಂದು 5 ನಿಮಿಷ ಇರಲಿ, 3 ನಿಮಿಷ ಇರಲಿ, 1 ನಿಮಿಷ ಏನಾದರೂ ವಿಡಿಯೋ ನೋಡಿದರೆ ಸಾಕು, ನಿಮ್ಮೊಂದು ವಿಡಿಯೋ ಜನಕ್ಕೆ ಇನ್ನೂ ಕೂಡ ಇಂಪ್ರೂವ್ಮೆಂಟ್ಸ್ ಕಳಿಸುತ್ತೆ ಯೂಟ್ಯೂಬ್. ಫ್ರೆಂಡ್, ಮೇನ್ ಕಾರಣ ಎರಡೇ. ಒಂದು, ನಿಮ್ಮೊಂದು ವಿಡಿಯೋಗೆ ತಮ್ಮೇಲ್ 1 ನಿಮಿಷ ಇಂಟ್ರೆಸ್ಟ್ ಆಗಿರೋಂಥ ವಿಡಿಯೋ. ನೀವು ಯಾವುದೇ ಮಾಡಿ, ಟೆಕ್ ಮಾಡಿ, ಬ್ಲಾಗ್ ಮಾಡಿ, ಕುಕ್ಕಿಂಗ್ ಮಾಡಿ, ಏನೇ ಮಾಡಿದರೂ ಕೂಡ 1 ನಿಮಿಷದಲ್ಲಿ ಭಾಳ ಇಂಟ್ರೆಸ್ಟ್ ಆಗಿರಬೇಕು ಆ ಒಂದು ವಿಡಿಯೋ. ಆ ರೀತಿ ನೀವು ವಿಡಿಯೋ ಮಾಡಬೇಕು, ತಮ್ಮೇಲ್ ಹಾಕೋದು. ಫ್ರೆಂಡ್, ಈ ಒಂದು ಟಿಪ್ಸ್ ನೀವು ಯೂಸ್ ಮಾಡಿ ಫ್ರೆಂಡ್, 100% ಯೂಸ್ ಆಗೇ ಆಗುತ್ತೆ. ಫ್ರೆಂಡ್, ಈ ಒಂದು ವಿಡಿಯೋದ ನೀವು ಕಂಪ್ಲೀಟಾಗಿ ತಿಳ್ಕೊಂಡಿರೋ ಅನ್ಕೊತೀನಿ. ಹಾಗೆ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ನಿಮಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಡಿಯೋಸ್ ಟೇಕ್ ಕೇರ್. ಬಾಯ್.